ಈ ಹಿಂದೆ ನಡೆದಂಥ ಘಟನಾವಳಿಗಳಲ್ಲಿ ಇವರು ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಿಲ್ಲ? ಕೇವಲ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಸಲ್ಮಾನರು ಮಾತ್ರ ಸಿಗೋದಾ? ನಿಮಗೆ ಮುಸ್ಲಿಂ ಲೀಡರ್ಸ್ ಮಾತ್ರ ಸಿಗೋದಾ? ಬೇರೆಯವರು ಮೇಜರ್ ಕಮ್ಯುನಿಟಿಯವರು ಅಥವಾ ಬಲಾಢ್ಯರು ಏನೇ ತಪ್ಪು ಮಾಡಿದ್ರು ಕೂಡ ಅವರ ಮೇಲೆ ಶಿಸ್ತು ಕ್ರಮ ಆಗೋದಿಲ್ಲ, ಅವರ ಮೇಲೆ ಎಂಕ್ವೈರಿ ಆಗೋದಿಲ್ಲ. ಇದರಿಂದ ನೀವೇನು ತಪ್ಪಿಸ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಳ್ಬೇಡಿ. ಕಾಂಗ್ರೆಸ್ ಪಕ್ಷದವರು ದಾವಣಗೆರೆ ಒಂದು ಸ್ಯಾಂಪಲ್ ಮಾತ್ರ, ದಾವಣಗೆರೆ ಒಂದು ಸ್ಯಾಂಪಲ್ ಮಾತ್ರ. ನೋಡ್ತಾ ಇರಿ 2028ರಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗ್ತಿದೆ ಅಂತ ಕಾದು ನೋಡಿ. ಇದು ದುರಂತ ಸರ್. ನಮ್ಮದು ಕಾಂಗ್ರೆಸ್ನ ಅಂದರೆ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕರುಗಳು ಇದನ್ನು ಪ್ರಶ್ನೆ ಮಾಡಬೇಕಲ್ಲ, ಇಂಥ ಒಂದು ದೊಡ್ಡ ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕಲ್ಲ. ಈಗ ಈ ಪ್ರಹಸನ ಏನು ನಡೀತಾ ಇದೆ, ಬಹುಶಃ ನನಗನ್ಸೋದದ್ದು ಇವರಿಗೆಲ್ಲೋ ಒಂದು ರೀತಿ ಸೋಲಿನ ಒಂದು ಭೀತಿ ಆವರಿಸಿದೆ, ಹತಾಶೆ ಉಂಟು ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಬಹಳ ನಾಜೂಕಾಗಿ ಇದನ್ನು ಒಡೆದಾಡುವ ನೀತಿಯನ್ನು ಮಾಡ್ತದೆ. ಮುಸ್ಲಿಂ ಲೀಡರ್ಶಿಪ್ಪನ್ನು ಒಡೆದಾಳ್ತಾ ಇದೆ, ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದೆ. ಒಂದು ಕೆಲವು ಲೀಡರ್ಶಿಪ್ನ ವಿರುದ್ಧ ಇನ್ನೊಂದು ಕೆಲವು ಲೀಡರ್ಶಿಪ್ಪನ್ನು ಎತ್ತಿ ಕಟ್ಟಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ನೀವು ನೋಡಿರ್ಬೋದು, ಈಗ ಅಲ್ಲಿ ಚುನಾವಣೆ ನಂತರ ಏನೇ ಆಗಿದ್ರೂ ಕೂಡ ಪತ್ರಿಕಾಗೋಷ್ಠಿ ಮಾಡಬೇಕಾದವರು ಯಾರು ಮಾಡಬೇಕಾದ್ರೂ ಒಂದು ಪಕ್ಷದ ಅಧ್ಯಕ್ಷರು ಮಾಡಬೇಕು ಅಥವಾ ಅವರ ಯಾರು ಸ್ಪೋಕ್ಸ್ ಪರ್ಸನ್ಸ್ ಮಾಡಬೇಕು, ವಕ್ತಾರರು ಮಾಡಬೇಕು. ಅಲ್ಲಿ ಮಾಡಿದ್ದು ಯಾರು? ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಗಂಭೀರ ಆರೋಪ ಮುಸ್ಲಿಂ ಲೀಡರ್ಸ್ ಬಗ್ಗೆನೇ ಮಾಡಿದರು. ಆ ಕಾರಣಕ್ಕೆ ಇವತ್ತು MLC ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟರು. ನಸೀರ್ ಅಹಮದ್ ಸಾಬ್, ಕಾಂಗ್ರೆಸ್ನ ಹಿರಿಯ ಮುಖಂಡ ನಸೀರ್ ಅಹಮದ್ ಸಾಬ್ ಅವ್ರನ್ನ ರಾಜಕೀಯ ಕಾರ್ಯದರ್ಶಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಿಂದ ವಜಾಗೊಳಿಸಿದರು. ಇದು ಗಂಭೀರವಾದಂಥ ಒಂದು ರಾಜಕೀಯ ಸ್ಥಿತ್ಯಂತರಕ್ಕೆ ಕಾರಣ ಆಗ್ತದೆ. ಯಾಕೆಂತ ಹೇಳಿದ್ರೆ, ಈ ಹಿಂದೆ ನಡೆದಂಥ ಘಟನಾವಳಿಗಳಲ್ಲಿ ಇವರು ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಿಲ್ಲ? ಕೇವಲ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಸಲ್ಮಾನರು ಮಾತ್ರ ಸಿಗೋದಾ? ನಿಮಗೆ ಮುಸ್ಲಿಂ ಲೀಡರ್ಸ್ ಮಾತ್ರ ಸಿಗೋದಾ? ಚುನಾವಣೆಯಲ್ಲಿ ಬೇರೆ ಕ್ಯಾಂಡಿಡೇಟ್ಗಳಿಗೆ ಕೆಲಸ ಮಾಡಿದ್ದಾರೆ ಅಂತ ಆದರೆ, ಮಾನ್ಯ ಹಿರಿಯ ಕಾಂಗ್ರೆಸ್ನ ಮುಖಂಡರಾದಂಥ ರಮಾನಾಥ್ ರೈ ಅವರು ಅವರ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು. ಯಾರನ್ನಾದರೂ ತಲೆದಂಡ ಮಾಡಿದಿರಾ ನೀವು? ನಂಬರ್ 2, 2012ರಲ್ಲಿ ಇಕ್ಬಾಲ್ ಅಹಮದ್ ಸರ್ಡಿಗೆ ಅವರು MLCಗೆ ನಿಂತಿದ್ರು, ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ. ಭೈರತಿ ಸುರೇಶ್ರವರು ಇಂಡಿಪೆಂಡೆಂಟ್ ಆಗಿ ನಿಂತರು. ಕಾಂಗ್ರೆಸ್ನ MLAಗಳು ಕ್ರಾಸ್ ವೋಟ್ ಮಾಡಿದರು. ಶಿಸ್ತು ಸಮಿತಿ ರಚನೆ ಆಯಿತು, ಎಂಕ್ವೈರಿ ಆಯಿತು. ಎಂಕ್ವೈರಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಯಿತು, ಕಾಂಗ್ರೆಸ್ನ MLAಗಳು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ. ಯಾರ ಮೇಲೂ ಶಿಸ್ತು ಕ್ರಮ ಆಗಲಿಲ್ಲ. ನಂಬರ್ 3, ಶಾಮನೂರು ಶಿವಶಂಕರಪ್ಪನವರು ಬಹಿರಂಗವಾಗಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಗೆಲ್ಲಬೇಕು BJP ಅಭ್ಯರ್ಥಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅವರಿಗೊಂದು ನೋಟಿಸು ಕೂಡ ಕೊಡಲಿಲ್ಲ. ನಂಬರ್ 4, ನಮ್ಮ ಮನ್ಸೂರ್ ಖಾನ್ MP ನಿಂತಿದ್ರು ಬೆಂಗಳೂರು ಸೆಂಟ್ರಲಿಂದ. ಚುನಾವಣೆ ಆದ ನಂತರ ನನ್ನ ಪಕ್ಷದ ಶಾಸಕರೇ ನನಗೆ ವಿರೋಧವಾಗಿ ಕೆಲಸ ಮಾಡಿದರು ಅಂತೇಳಿ ಬಹಿರಂಗವಾದ ಸ್ಟೇಟ್ಮೆಂಟ್ ಕೊಟ್ಟರು. ಯಾರೆಲ್ಲ ಬರಲಿಲ್ಲ, ಯಾರೆಲ್ಲ ಏನೆಲ್ಲ ಷಡ್ಯಂತ್ರ ಮಾಡಿದರು ಅಂತ ಹೇಳಿದರು. ಅವರ ಮೇಲೆ ಯಾರ ಮೇಲೂ ಶಿಸ್ತು ಕ್ರಮ ಆಗಿಲ್ಲ. ಬಹಳ ಮುಖ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ, 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಸಮ್ಮಿಶ್ರ ಸರ್ಕಾರದ ಮಧ್ಯದಲ್ಲಿ 17 MLAಗಳು BJPಗೆ ಮಾರಾಟ ಆದರು. 14 ಕಾಂಗ್ರೆಸ್ನಿಂದ, 3 JDSನಿಂದ. ಆಗ ವಿಧಾನಸಭೆಯಲ್ಲಿ BJPಯ ಲೀಡರ್ಗಳು ಸಿದ್ದರಾಮಯ್ಯನವರೇ ಅವರ MLAಗಳನ್ನು, ಅವರ ಶಿಷ್ಯಂದಿರುಗಳನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ ಅಂತ. ಈ 14 ಜನ ಯಾರಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಕಟ್ಟಾ ಶಿಷ್ಯಂದಿರು, ಕಟ್ಟಾ ಫಾಲೋವರ್ಸ್. ಒಂದು ಗೌರ್ಮೆಂಟನ್ನೇ ಸ್ಥಾನಪಲ್ಲಟನ ಮಾಡಲಿಕ್ಕೆ ಸಹಾಯ ಮಾಡಿದಂತಹ ಈ ನಾಯಕರ ಬಗ್ಗೆ ಒಂದು ಎಂಕ್ವೈರಿ ಆಯಿತಾ? ಅವರ ಮೇಲೆ ಕ್ರಮ ಕೈಗೊಳ್ತದಾ? ನಾನು ಕರ್ನಾಟಕ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗಗಳಿಗೆ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು, ಎಷ್ಟೆಲ್ಲ ಜನ ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ನಲ್ಲಿದ್ದೀರಿ, ಕಾರ್ಯಕರ್ತರಿದ್ದೀರಿ, ನಾನು ಬಹಿರಂಗ ಕರೆ ಕೊಡುವಂಥದ್ದು ನೋಡಿ. ಕಾಂಗ್ರೆಸ್ನಲ್ಲಿ ಏನೋ ಹೆಚ್ಚು ಕಡಿಮೆ ಆದಾಗ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಅಲ್ಪಸಂಖ್ಯಾತರ ಮೇಲೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ.
ಅಲ್ಪಸಂಖ್ಯಾತರ ನಾಯಕರನ್ನು ಪರಸ್ಪರ ಎತ್ತಿಕಟ್ಟುತ್ತಾರೆ. ಬೇರೆಯವರು ಮೇಜರ್ ಕಮ್ಯುನಿಟಿಯವರು ಅಥವಾ ಬಲಾಢ್ಯರು ಏನೇ ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಶಿಸ್ತು ಕ್ರಮ ಆಗೋದಿಲ್ಲ, ಅವರ ಮೇಲೆ ಎಂಕ್ವೈರಿ ಆಗೋದಿಲ್ಲ. ಒಬ್ಬ ನಸೀರ್ ಅಹಮದ್ ಸಾಬ್ ಅಂತ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಅಂಥವ್ರ ಮೇಲೆ ನೀವು ತಲೆದಂಡ ಮಾಡ್ತೀರಾ? ಇನ್ನೂ ನಿಮಗೆ ಇನ್ನು ಎಂಕ್ವೈರಿ ಆಗಬೇಕು, ಅದರ ಡೀಟೇಲ್ ಬರಬೇಕು, ಎಲ್ಲ ಬರಬೇಕು. ಇಷ್ಟು ಬೇಗ ನೀವು ತರಾತುರಿಯಲ್ಲಿ ಈ ಹಿಂದೆ ಯಾಕೆ ಆಗಲಿಲ್ಲ? ಯಾರ ಮೇಲೂ ಕ್ರಮ ಕೈಗೊಳ್ಳಿಲ್ಲ ಯಾಕೆ? ಹಾಗಾಗಿ ಇದು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ಮಾಡ್ತಾ ಇರೋಂಥದ್ದು. ಕಾಂಗ್ರೆಸ್ ಮುಸ್ಲಿಮರನ್ನು ಒಡೆದಾಳ್ತಾ ಇದೆ, ಮುಸ್ಲಿಂ ನಾಯಕತ್ವವನ್ನು ವಿಭಜಿಸ್ತಾ ಇದೆ. ಈ ಎಚ್ಚರಿಕೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಮತ್ತು ನಾಯಕರಿಗೆ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಇರಬೇಕು. ಇದರಿಂದ ನೀವೇನು ತಪ್ಪಿಸ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಳ್ಬೇಡಿ. ಕಾಂಗ್ರೆಸ್ ಪಕ್ಷದವರು ದಾವಣಗೆರೆ ಒಂದು ಸ್ಯಾಂಪಲ್ ಮಾತ್ರ, ದಾವಣಗೆರೆ ಒಂದು ಸ್ಯಾಂಪಲ್ ಮಾತ್ರ. ನೋಡ್ತಾ ಇರಿ 2028ರಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗ್ತಿದೆ ಅಂತ ಕಾದು ನೋಡಿ. ಕರ್ನಾಟಕದ ಜನತೆ ನಿಮಗೆ ತಕ್ಕ ಪಾಠ ಕಲಿಸ್ಲಿಕ್ಕಿದ್ದಾರೆ. ಕಾಂಗ್ರೆಸ್ನವರು ಅವರಷ್ಟಕ್ಕೆ ಅವರು ಕೆಲಸ ಮಾಡಿಕೊಂಡಿದ್ದಾರೆ. ನಾವಿದನ್ನು ಪ್ರಶ್ನೆ ಮಾಡಬೇಕಾ ಅಥವಾ ನೀವು ಇದನ್ನು ಪ್ರಶ್ನೆ ಮಾಡಬೇಕಾ? ಅಲ್ಲ, ನಾನು ಬೇರೆ ವಿಚಾರಕ್ಕೆ ಪತ್ರಿಕಾಗೋಷ್ಠಿ ಕರೆದದ್ದು. ನಮ್ಮ ಫ್ರೆಂಡ್ ಈ ಪ್ರಶ್ನೆ ಕೇಳಿದ್ದಕ್ಕೆ ನಾನು ಜನರ ಮುಂದೆ ಈ ವಿಷಯವನ್ನು ಇಡಬೇಕು. ಯಾಕಂದ್ರೆ ಇಂಟರ್ನಲ್ ಮ್ಯಾಟರ್ ಆದರೂ ಕೂಡ ಇದು ದುರಂತ ಸರ್. ನಮ್ಮದು ಕಾಂಗ್ರೆಸ್ನ ಅಂದರೆ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕರುಗಳು ಇದನ್ನು ಪ್ರಶ್ನೆ ಮಾಡಬೇಕಲ್ಲ, ಇಂಥ ಒಂದು ದೊಡ್ಡ ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕಲ್ಲ. ಅಂದರೆ ನಾನು ಹೇಳೋದು ಶಿಸ್ತು ಕ್ರಮ ಕೈಗೊಳ್ಳಬಾರ್ದು, ಎಂಕ್ವೈರಿ ಮಾಡಬಾರ್ದು ಅಂತಲ್ಲ. ತಾರತಮ್ಯ ಯಾಕೆ? ಬಹಿರಂಗವಾಗಿ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು MLAಗಳನ್ನು ಕಳಿಸ್ಕೊಟ್ರು ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ ಅವ್ರ ಮೇಲೆ ಒಂದು ಕ್ರಮ ಆಗಲಿಲ್ಲ. ಅವರ ವಿಶೇಷವಾಗಿ ಯುವಜನತೆ ಏನಿದೆ, ಇಂತಹ ಅನ್ಯಾಯದ ಬಗ್ಗೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಬೇಕು, ಈ ಅನ್ಯಾಯದ ಬಗ್ಗೆ ಪ್ರಶ್ನಿಸಬೇಕು. ಮತ್ತು ಅಂದರೆ ಇವರು ಏನು ಮಾಡ್ತಿದ್ದಾರೆ ಅಂತಂದರೆ, ಇವರ ಒಂದು ಅಭ್ಯುದಯಕ್ಕೆ ಇವರೇ ಕೊಡಲಿಪೆಟ್ಟು ಹಾಕ್ತಾ ಇದ್ದಾರೆ. ಮುಂದೆ ಬರ್ತಾ ಇರುವಂಥ GBA ಚುನಾವಣೆ ಇರ್ಬೋದು, ಬೇರೆ ಬೇರೆ ಚುನಾವಣೆಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ, ಯಾಕೆ ಅರ್ಥ ಆಗುತ್ತೆ ಅವರಿಗೆ.